ಪರಿಶ್ರಮ ಬಗ್ಗೆ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಪರಿಶ್ರಮ ಅಂದ್ರೆ ಎಲ್ಲರ ಪರಿಶ್ರಮ ಸೇರಿ ಈ ಮಟ್ಟಕ್ಕೆ ಬಂದಿದೆ. ಅವರ ಒಂದು ದೊಡ್ಡ ಆಸೆ ಇತ್ತು 720ಕ್ಕೆ 720 ತೆಗಿಬೇಕು ಅಂತ. ಆದ್ರೆ ಈ ಸಮಯದಲ್ಲಿ ಯಾರಿಗೂ ಆಗಿಲ್ಲ. ಆದ್ರೆ ನನಗೂ ಹೋಪಿತ್ತು, ನನ್ನ ಮಗಳು ತೆಗಿತಾಳೆ 720ಗೆ 720 ಅಂತ ಚಿನ್ನ ಸರ್ ಹತ್ರ ಬಹಳ ಸರಿ ಹೇಳ್ತಾ ಇದ್ದೆ. ಆದ್ರೆ ಅದು ಅವರ ಪ್ರಯತ್ನ ಆ ಟೈಮಲ್ಲಿ ಮಾಡಿದ್ದು ಈ ಸರಿ ಆಗಿಲ್ಲ. ನೆಕ್ಸ್ಟ್ ಟೈಮ್ ಬರೋ ಬ್ಯಾಚ್ ಅಲ್ಲಿ ಅವರ ಪ್ರದೀಪೇಶ್ವರ ಸರ್ ಆಸೆ ಈಡೇರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಪರಿಶ್ರಮಕ್ಕೆ ನಾವು ಬಂದಿದ್ದು ದಾವಣಗೆರೆಯಿಂದ ಬಂದಿದ್ದು. ನೋಡಿದ್ವಿ ಬೇರೆ ಬೇರೆ ಅಕಾಡೆಮಿಗಳು ಹೋಗ್ಬೇಕೇನೋ ಅಂತ. ಒಂದು ಸರಿ ಬಂದು ಇಲ್ಲಿ ಮಾತಾಡಿದ್ರೆ ಆದ್ಮೇಲೆ ಅದಕ್ಕಿಂತ ಮೊದಲು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ವಿ. ನಾಲ್ಕಿನ ಮುಂಚೆ ನನ್ನ ಮಗಳು ಸಹ ಇಷ್ಟಪಟ್ಟು ಓದಿದ್ದು. ಇನ್ನೊಂದು ಕಾರಣ ಅಂದ್ರೆ ಈಗಿಂದ ಎಲ್ಲರೂ ವಿದ್ಯಾರ್ಥಿಗಳು ಗೊತ್ತಿದೆ, ಯಾವಾಗ ನೋಡ್ರು 24/7 ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ನಿಮ್ಮ ವಿದ್ಯಾರ್ಜನೆಗೆ ಅಡೆತಡೆ ಆಗದೆ ಅದು. ಅದಕ್ಕೋಸ್ಕರ ಅದು ಸ್ವಲ್ಪ ಬದಿಗಿಟ್ಟು ಓದ್ತಾರೆ. ಯಾರು ಬೇಕಾದ್ರೂ ಸಹ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು ಅನ್ನಕ್ಕೆ ಅದೊಂದೇ ದೊಡ್ಡ ಕಾರಣ. ಅದೊಂದು ಬಹಳ ವಿಶೇಷ. ಇಲ್ಲಿ ನೀವೇ ವಿದ್ಯಾರ್ಥಿಗಳೇ ಪ್ರೂವ್ ಮಾಡಿರ ವಿತೌಟ್ ಮೊಬೈಲ್ ನೀವು ಜೀವನ ಮಾಡಬಹುದು ಅಂತ. ನಿಮ್ಮ ಯೂಸ್ ಮಾಡಿಕೊಳ್ಳಿ ಮೊಬೈಲ್, ನಿಮ್ಮ ಏಳಿಗೆಗೋಸ್ಕರ ಯೂಸ್ ಮಾಡಿ ಅಂತ ಹೇಳ್ತಾ ಪ್ರದೀಪ್ ಈಶ್ವರ್ ಬಗ್ಗೆ ಹೇಳೋದಕ್ಕೆ ನಮ್ಮಲ್ಲಿ ಮಾತುಗಳಿಲ್ಲ. ಯಾಕೆ ಅವ್ರು ಆಲ್ರೆಡಿ ಎಲ್ಲಾನು ಪ್ರೂವ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಇದಕ್ಕೆಲ್ಲ ಸ್ಫೂರ್ತಿಯಾಗಿ ನನ್ನ ಮಗಳು ಸಮೀಕ್ಷಾ ಅಂತ ಈ ಸರಿ 661 ಮಾರ್ಕ್ಸ್ ತೆಗೆದಿದ್ದಾಳೆ. ನನಗೆ ಬಹಳ ಧನ್ಯವಾಗುತ್ತೆ. ಅದೇ ರೀತಿ ಒಂದು ಟೈಮ್ ಅಲ್ಲಿ ಕಣ್ಣೀರು ಸಹ ಬಂದಂಗ ಆಯ್ತು ಒಂಥರ. ಯಾಕೋ ಅಂದ್ರೆ ಯಾವ್ದೋ ಏನೋ ಅನಿಸ್ತಿಲ್ಲ. ಯಾಕೋ ಒಂದು ಸ್ಟೇಜ್ ಮೇಲೆ ಬಂದು ಮಾತಾಡೋದು ಕಷ್ಟ. ಆ ಜನಸ್ತೋಮಗಳ ಮುಂದೆ ಮಾತಾಡೋದಕ್ಕೆ ಬಹಳ ಖುಷಿ ಆಗ್ತಿದೆ, ಒಂದು ಕಡೆ ದುಃಖನೂ ಆಗ್ತಿದೆ. ನಮಸ್ಕಾರ, ನಾನು ಸ್ನೇಹ ಹೊನ್ಮಾನೆ ಅವ್ರ ಮದರು. ಈ ಪರಿಶ್ರಮಕ್ಕೆ ಹಾಕ್ಬೇಕಾದ್ರೆ ಮೊದ್ಲು ನನಗೊಂದು ಹೆದರಿಕೆ ಇತ್ತು, ಹುಡುಗಿಯರನ್ನ ಯಾವ ತರ ಇದ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಇಲ್ಲಿ ನೋಡಿದ್ರೆ ನಾವು ಮನೆಯವ್ರು ನೋಡ್ಕೊಳಕ್ ಆಗ್ಲಿಲ್ಲ. ಅಪ್ಪ ಅಮ್ಮ ಅಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ನನ್ ಮಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗಿಯರಿಗೆ ಸೇಫ್ಟಿ ಬೇಕನ್ನೋದೇ ನಾವು ಎಲ್ಲಾ ಪೇರೆಂಟ್ಸ್ ನಾನು ಒಂದೇ ಹೇಳ್ತೀನಿ. ನಾವು ಮನ್ಸ್ ಬಿಚ್ಚಿ ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ಬೋದು, ಅವ್ರು ನಮ್ ತರಾನೇ ನೋಡ್ಕೊಳ್ತಾರೆ. ಎಲ್ಲ ವಾರ್ಡನ್ಸ್ ಆಗ್ಲಿ, ಟೀಚರ್ಸ್ ಆಗ್ಲಿ, ಎಲ್ಲಾ ಟೀಚರ್ಸ್ ತುಂಬಾ ಚೆನ್ನಾಗಿದ್ದಾರೆ, ವಾರ್ಡನ್ಸ್ ಗಳು ಅಷ್ಟೇ ಚೆನ್ನಾಗಿದ್ದಾರೆ. ನಾನು ಚಿನ್ನ ಸರ್ ಮತ್ತೆ ಪ್ರದೀಪ್ ಸರ್ನ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ನನ್ ಮಗಳು ಲಾಸ್ಟಿಗೆ ಮಾರ್ಕ್ಸ್ ಮಾಡ್ತಾಳ ಇಲ್ಲ ಅನ್ನೋ ಭಯ ಬಂದ್ಬಿಟ್ಟಿತ್ತು. ಅಮ್ಮ ನನ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಬಿಟ್ಟಿದ್ಲು. ನಮ್ ಚಿನ್ನ ಸರ್ ಎಷ್ಟು ಪುಷ್ ಮಾಡಿದ್ದಾರೆ. ಡೈಲಿ ಅವಳು ಪ್ರತಿನಿತ್ಯ ಮಾರ್ಕ್ಸ್ ತರ್ತಾಳ ಅನ್ನೋ ಭರವಸೆ ಕೊಡ್ತಾ ಇದ್ರು ಅವಳಿಗೆ. ಪ್ರದೀಪ್ ಸರ್ ಅಷ್ಟೇ, ಅವ್ರನ್ನ ರೂಮಿಗೆ ಕರೆಸ್ಬಿಟ್ಟು ಅಮ್ಮ ನೀನ್ ಮಾಡ್ತೀಯಾ ಅಂತೇಳಿ ಪುಷ್ ಮಾಡ್ತಾ ಇದ್ರು ಅವಳು. ಅದಕ್ಕಾಗಿ ನಾನು ತುಂಬಾ ಪರಿಶ್ರಮಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸ್ಪೆಷಲಿ ಹುಡುಗಿಯರನ್ನ ತಂದು ಬಿಡ್ಬೇಕಲ್ಲಿ ಎಲ್ಲ ಪೇರೆಂಟ್ಸ್ ಇಲ್ಲದೆ ಬಿಟ್ಟು ಹೋಗುವಂತ ಪ್ಲೇಸ್ ಇದು. ನಮ್ಮ ಮನೆಯಲ್ಲಿ ಇರೋ ತರ ಹುಡುಗಿಯರನ್ನ ಟ್ರೀಟ್ ಮಾಡ್ತಾರೆ ಅವರು. ತುಂಬಾ ಥ್ಯಾಂಕ್ ಯು. ನಾವು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಬಸರಾಳು ಹೋಬಳಿ, ಮಾಡವೇರಹಳ್ಳಿ ಚಿಕ್ಕ ಗ್ರಾಮ. ನಾವು ಅಲ್ಲಿಂದ ಬಂದಿರೋದು. ಮಕ್ಕಳು ಇಂಜಿನಿಯರ್ ಓದ್ಬೇಕು ಓದವ ಅಂದೆ, ಇಲ್ಲ ಕಣಪ್ಪ ನಾನು ಡಾಕ್ಟ್ರೇ ಓದ್ತೀನಿ. ಭಾರಿ ಕಷ್ಟಪಟ್ಟು ಓದಿಸಿ. ಅದಕ್ಕೆ ನಾನು ಹೇಳೋದು, ತಂದೆ ತಾಯಿ ಕಷ್ಟಪಟ್ರೆ ಮಕ್ಕಳು ಸುಖವಾಗಿರ್ತಾರೆ ಅನ್ನೋದು ನನ್ನ ಆಸೆ. ಇವರು ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡ್ತಾರೆ. ಡ್ರೈವರ್ ಮಗಳು ಇವತ್ತು ನಮ್ಮಲ್ಲಿ 680+ ಏಮ್ಸ್ಗೆ ಹೋಗ್ತಾಳೆ. ಹರ್ಷಿತಾ ಅಂತ ನಮ್ಮಲ್ಲೇ ಓದಿದ್ದು. ಇವ್ರ ತಂದೆ 2 ವರ್ಷಗಳಿಂದ ಬಹಳಷ್ಟು ಜನ ಅಂದ್ರೆ ಡ್ರೈವರ್ಸ್ ಮಕ್ಕಳು ಕನಸು ಕಾಣಕ್ಕಾಗುತ್ತಾ ಅನ್ನೋ ಟೈಮಲ್ಲಿ ಈ ಹುಡುಗಿ ಪರಿಶ್ರಮ ಸೆಕೆಂಡ್ ಟಾಪರ್ ಅಲ್ಲ, ಥರ್ಡ್ ಟಾಪರ್ 680+ ಬಂದಿದೆ. ಆ ಮಗು ಮನ್ಸು ಮಾಡಿದ್ರೆ ಏಮ್ಸ್ ಚಿಕ್ಕಮರ್ ಎಲ್ಲಿ ಬೇಕಾದ್ರೂ ಆ ಮಗುಗೆ ಸೀಟ್ ಆಗುತ್ತೆ. ಸೊ ಅಣ್ಣ, ನಿಮ್ಗೆ ಏನ್ ಅನಿಸ್ತು ಮಗಳು ಡಾಕ್ಟರ್ ಆಗಿದ್ದು? ಮಂಡ್ಯ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ನಮ್ಗೆ ಹಳ್ಳಿಲಿ ಏನಾಗೈತಿ ಅಂತಂದ್ರೆ, ಈ ಬಡವ್ರ ಮಕ್ಕಳು ಡಾಕ್ಟರ್ ಆಗೋಕೆ ಆಗುದಿಲ್ಲ ಅನ್ನೋದೊಂದು ಮೈಂಡ್ಗೆ ಒಕ್ಕಬಿಟ್ಟೈತೆ ಜನಗಳಿಗೆ.
ನಮ್ಗೆ ಪರಿಶ್ರಮ ಅಂತ ಹುಡಿಕೊಂಡು ಬಂದಾಗ ಪರಿಶ್ರಮನೇ ಬೆಸ್ಟ್ ನಮ್ಗೆ ಆಗ್ದಾಗ ಯಾರು ಬೇಕಾದ್ರೂ ಡಾಕ್ಟರ್ ಆಗ್ಬೋದು ಅನ್ನೋದನ್ನ ಇಲ್ಲಿ ನಿರೂಪಿಸಕ್ಕಾಗೈತೆ. ನನ್ನ ಮಗಳು ಹೋದ್ ಸಲ 440 ಇದ್ದು ಈ ಸಲ 676. ತುಂಬಾ ಖುಷಿ ಆಯ್ತದ. ಏನೇ ಕ್ರೆಡಿಟ್ ಇದ್ರು ನಮ್ಗೆ ಪ್ರದೀಪ್ ಈಶ್ವರ್ ಸರ್ ಸೇರ್ಬೇಕು ಅಂತ. ನನ್ನ ಹೆಸರು ಹರ್ಷಿತಾ. ನಾನು ಫಸ್ಟ್ ಸರ್ನ ನೋಡ್ದಾಗ್ಲೇನೆ ಸರ್ದು ನಂದು ಫಸ್ಟ್ ಮೀಟ್ ಅಲ್ಲೇ ನಾನು ಸರ್ನ ಹೋಗಿ ಮಾತಾಡ್ಸ್ಬಿಟ್ಟೆ. ಸರ್ ನಂಗೆ ಸ್ವಲ್ಪ ನಮ್ಮ ಅಪ್ಪ ಅಮ್ಮಂದು ಕೆಲಸ ಹೇಳಿದೆ. ಸರ್ ಅಮ್ಮ ಮನೆಯಲ್ಲಿ ಊರಲ್ಲೇ ಇಲ್ಲ, ಸ್ಕೂಲಲ್ಲಿ ಅಡುಗೆ ಮಾಡ್ತಾರೆ, ಅಪ್ಪ ಡ್ರೈವಿಂಗ್ ಕೆಲಸ ಅಂತ. ಸರ್ ಏನಾದ್ರು ಹೆಲ್ಪ್ ಮಾಡಿ ಸರ್, ಜಾಯಿನ್ ಆಗ್ಬೇಕು, ನೀಟೇ ಮಾಡ್ಬೇಕು ಆ ಥರ ಹೇಳ್ದೆ. ನನ್ನ ಸೀನಿಯರ್ ಸಂಜನಾ ಅಕ್ಕ ಅಂತ ಇದ್ರು, ಅವ್ರು ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಪರಿಶ್ರಮನ. ಅವ್ರನ್ನ ನೋಡಕ್ಕೆ ಅಂತ ಬಂದ್ವಿ, ಸರ್ ಸಿಕ್ಕಿದ್ರು, ಇನ್ಸ್ಟೆಂಟ್ ಆಗಿ ಹೋಗಿ ಮಾತಾಡ್ಬಿಟ್ಟೆ, ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಅಂತ. ಸರ್ರು ನಿಂಗೆ ಎಷ್ಟಾಗತ್ತೆ ಅಷ್ಟು ಕಟ್ಟಮ್ಮ, ಏನು ಯಾರು ಕೇಳ್ತಾರೆ ನೀನು, ನಾನು ಹೇಳಿದ್ದೀನಂತ ಹೇಳು ಅಂದ್ರು. ಸರ್ ನಮ್ಗೆ ಫಸ್ಟ್ ನಾನು ನೋಡಿದ ತಕ್ಷಣ ಅವ್ರಿಗೆ ನಂಬಿಕೆ ಬಂತು. ಅವ್ರು ನಂಗೆ ಆ ಫ್ಲೆಕ್ಸಿಬಿಲಿಟಿ ಕೊಟ್ರು, ನಿನ್ ಕೈಲಿ ಎಷ್ಟು ದುಡ್ಡು ಆಗುತ್ತೆ ಅಷ್ಟು ಕಟ್ಬಿಟ್ಟು ಸೇರ್ಕೊ ಅಂತ. ಅವ್ರ ಅವತ್ ಮಾತು ಆಡಿರ್ಲಿಲ್ಲ ಅಂದ್ರೆ ನಾನು MBBS ಮಾಡ್ತಾ ಇರ್ಲಿಲ್ಲ, ನಿಮ್ಮೆಲ್ಲರ ಮುಂದೆ ಈ ತರ ನಿಂತ್ಕೊಂಡ್ಲಕ್ಕೂ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅದಾದ್ಮೇಲೂ ಸರ್ ಮತ್ತೆ ಅವ್ರೊಬ್ರು ಹೇಳಿದ್ರಲ್ಲ ಆ ತರ ನಮ್ ಮಾರ್ಕ್ಸ್ ನೋಡಿ ಫೀಸ್ ಏನು ತಗೊಳ್ಳಿಲ್ಲ. ದುಡ್ಡಿಲ್ಲ ಅಂತ ತಲೆ ಕೈ ಇಟ್ಕೊಂಡು ಯೋಚನೆ ಮಾಡುವಾಗನೇ ನಮಗ್ ಸರ್ ಸಿಕ್ಕಿದ್ರು, ತುಂಬಾ ಸಹಾಯ ಮಾಡಿದ್ದಾರೆ, ಹೇಳ್ಕೊಳಕ್ಕೆ ಆಗಲ್ಲ. ಸರ್ ನಂಗೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ ನಮ್ಗೆ ಮೋಟಿವೇಟ್ ಮಾಡುವಾಗ, ದಾನ ಅಂದ್ರೆ ಅವ್ರಿಗೆ ಜಾಸ್ತಿ ಆದಾಗ ಕೊಡೋದಲ್ಲ, ಬೇರೆಯವ್ರಿಗೆ ಅವಶ್ಯಕತೆ ಇದ್ದಾಗ ಕೊಡೋದು ಅಂತ. ನಂಗೆ ತುಂಬಾ ಇಷ್ಟ ಅದು. ನನಗೆ ಇವತ್ತು 676 ಮಾರ್ಕ್ಸ್ ಬಂದಿರೋದು ಪೂರ್ತಿ ಪರಿಶ್ರಮ ಮಾಡ್ಲಿಕ್ಕೆ ಆಗ್ತೀನಿ. ನನ್ನ ಅಪ್ಪ ಅಮ್ಮನಿಗಿಂತ ಫಸ್ಟ್ ಸ್ಟ್ಯಾಂಡ್ ಕೊಡೋದೇ ನಾನು ಪರಿಶ್ರಮಕ್ಕೆ. ಮತ್ತೆ ನೀವು ಕೇಳ್ಬೋದು ಮತ್ತೆ ಯಾಕೆ 720 ಇಲ್ಲ ಅಂತ. ನಾನು ನ್ಯೂಸ್ ಚಾನಲ್ ಹೋದೆ, ಅಲ್ಲೂ ಹೇಳಿದೆ 720 ಮಾಡ್ತೀನಂತ. ಅದ್ರಲ್ಲಿ ಓದುವಾಗ ನನ್ನ ಶ್ರದ್ಧೆಯಲ್ಲೇ ಎಲ್ಲೋ ಕೊರತೆ ಇತ್ತೆ ಹೊರತು ಪರಿಶ್ರಮದವರು 100% ಎಫರ್ಟ್ ಹಾಕಿದ್ದಾರೆ. ಹೋಗಿರೋ ಮಾರ್ಕ್ಸ್ ಎಲ್ಲ ನನ್ನ ತಪ್ಪಿಂದ, ಬಂದಿರೋ ಮಾರ್ಕ್ಸ್ ಎಲ್ಲ ಪರಿಶ್ರಮದಿಂದ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ನನಗೆ ಸರ್ ಕೊಟ್ಟಿರೋ ಒಂದು ದಾನ. ನನಗೆ ತುಂಬಾ ಹೆಮ್ಮೆ ಇದೆ ಆ ಸರ್ ಕೊಟ್ಟಿರೋ ದಾನ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳಕ್ಕೆ. ಜೊತೆಗೆ ನಾನು ಯಾವಾಗ್ಲೂ ಸರ್ಗೆ ಆಭಾರಿ. ಯಾರೇನಂದ್ರು ನಮ್ ಪ್ರದೀಪ್ ಸರ್ ಅಷ್ಟೇ. ಅದು ಈಗೋ ನಮ್ ಸರ್ ಹೇಳ್ತಾರೆ ಈಗೋಲ್ಲಿ ಈ ಬಿಟ್ಬಿಡಿ ಹೋಗ್ತಾ ಇರ್ಬೇಕಷ್ಟೇ ಅಂತ. ಹೌದು, ಈಗೋ ಇಲ್ಲ, ಆದ್ರೆ ಪ್ರದೀಪ್ ಸರ್ನ ನನ್ಗೆ ಬಿಟ್ಕೊಡಕ್ ಆಗೋದೇ ಇಲ್ಲ. ಸರ್ಗೆ ತಪ್ಪಾಡಲ್ಲ. ಅದ್ರಲ್ಲಿ ಅವ್ರು ಏನಾದ್ರೂ ಒಂದ್ ಸ್ಟ್ಯಾಂಡ್ ತಗೊಂಡ್ರೆ ಅದ್ರಲ್ಲಿ ಅರ್ಥ ಇರುತ್ತೆ. ಸರ್ ಒಂದ್ ಕಡೆ ಆದ್ರೆ ನಾನು ಸರ್ರಷ್ಟೇ ಪ್ರೀತಿ ಮಾಡೋದು ನನ್ನ ಪರಿಶ್ರಮ ಟೀಚರ್ಸ್ನ. ನಂಗೆ ತುಂಬಾ ಚೆನ್ನಾಗಿ ಪಾಠ ಅರ್ಥ ಆಗುತ್ತೆ, ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಕ್ಲಾಸಸ್ನ. ನಿಮ್ಮೆಲ್ಲರಿಗೂ ಫಸ್ಟ್ ಸ್ಟೆಪ್ಪೇ ಕ್ಲಾಸ್ ಇರುತ್ತೆ. ಕ್ಲಾಸಲ್ಲಿ ನೀವು ಚೆನ್ನಾಗಿ ಪಾಠ ಕೇಳಿ ಒಂದ್ಸತಿ ನಿಮ್ ತಲೆಗೋದು ಕೂತ್ಕೊಂಡ್ರೆ ನೆಕ್ಸ್ಟ್ ನೀವು ವರ್ಕ್ ಸೆಷನ್ ಅಲ್ಲಿ ಸುಮ್ಮನೆ ನೋಡಿದ್ರು ಅದು ಜಾಸ್ತಿ ಹೆಚ್ಚು ಆ ತರ ಪಾಠ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ ಪ್ರತಿಯೊಬ್ರು ಟೀಚರ್ಸು ತುಂಬಾ ಇಷ್ಟ. ಎಲ್ಲರ ಪಾಠನೂ ನಂಗೆ ಅರ್ಥ ಆಗಿದೆ. ಸೊ ನಾನು ಒಬ್ರನ್ನ ಮೇಲೆ ಒಬ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರದೀಪ್ ಸರ್ ಜೊತೆಗೆ ಇಡೀ ಪರಿಶ್ರಮ ಟೀಚಿಂಗ್ ಫ್ಯಾಕಲ್ಟಿ, ಮ್ಯಾನೇಜ್ಮೆಂಟ್, ಹನುಮಂತರಾವ್ ಸರ್ ಹೆಸರುಗಳಂತೂ ಗೊತ್ತೇ ಇದೆ ಎಷ್ಟು ಉದ್ದ ಇದೆ ಅಂತ. ಸೊ ಎಲ್ಲಾ ಪರಿಶ್ರಮದಲ್ಲಿ ನಮ್ಮನ್ನ ನೋಡ್ಕೊಂಡಿರೋ, ನಮ್ಮನ್ನ ಕೇರ್ ಮಾಡಿರೋ ವಾರ್ಡನ್ಸ್ಗಳನ್ನು ಸೇರಿಸಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನಮ್ ಶ್ರೀನಿಧಿ ಸರ್ ಹೇಳ್ತಾ ಇರ್ತಾರೆ, ಸಕ್ಸಸ್ ಅಂದ್ರೆ ಅದು ಒಂದು ಡೆಸ್ಟಿನೇಷನ್ ಅಲ್ಲ, ಅದು ಇದು ನನ್ನ ಸಕ್ಸಸ್ ಅಲ್ವೇ ಅಲ್ಲ, ಇದು ಶುರು ಅಷ್ಟೇ. ಇವರೆಲ್ಲರ ಆಶೀರ್ವಾದ ನನ್ನ ಮೇಲಿರ್ಬೇಕು, ನಾನು ಇನ್ನ ಚೆನ್ನಾಗಿ ಮಾಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.